ಮಕ್ಕಳೆಲ್ಲ ಫೈಟಿಗೆ ಇಳಿತಾರ ಅಲ್ಲಿ? ಮಕ್ಕಳೇ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ. ಯಾಕಂದರೆ ಪಾವರ್ಟಿ ಆ ಥರ ಇದೆ ನಿಮಗೆ. ಈ ಬ್ಯಾಂಕಾಕ್ ರೀಜನಲ್ಲಿ ಒಂದು ಸ್ವಲ್ಪ ಇದಿದೆ. ಬಟ್ ಲೋಕಲ್ ಥಾಯ್ ಫೈಟರ್ಸ್ಗೆಲ್ಲ ವೆರಿ ಡಿಫಿಕಲ್ಟ್. ಅವ್ರಿಗೆ ಕಾಸು ಬೇಕು. ಅವ್ರಿಗೆ ಫೈಟ್ ಮಾಡಿದ್ರೇ ಜಾಸ್ತಿ ಕಾಸು ಬೇಕು. ಇಲ್ಲಾಂದರೆ ಅವ್ರಿಗೆ ಒಂದು ತಿಂಗಳು ಕೆಲಸ ಮಾಡಬೇಕು ಅಂದರೆ ಒಂದು 5,000ನೋ 10,000 ಬಾತ್ ಬರುತ್ತೆ. ಈ ಫೈಟೆಲ್ಲ ಮಾಡಿ ಒಳ್ಳೊಳ್ಳೆ ಫೈಟ್ ಮಾಡೋ ಒಳ್ಳೆ ಹೆಸರು ಮಾಡಿದ್ರೆ ಅವ್ರಿಗೆ ಜಾಸ್ತಿ ಕಾಸು ಬರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಅಲ್ಲಿ ಫೈಟರ್ಸ್ ಎಲ್ಲ ದೊಡ್ಡ ದೊಡ್ಡ ಜಿಮ್ಸು ಅವ್ರನ್ನ ಬೈ ಮಾಡಿರ್ತಾರೆ ಫೈಟರ್ಸ್ನೇ. ಯಾಕಂದರೆ ಅವ್ರ ಅಂಡರಲ್ಲಿ ಫೈಟ್ ಮಾಡಿದಾಗ ಇವ್ರ ಟೀಮು ಇವ್ರ ಜಿಮ್ಮಿಂದ ಫೈಟ್ ಮಾಡ್ತಾರೆ. ಇವ್ರ ಗರಡಿನಲ್ಲಿರೋದು ಥರ ಜಿಮ್ ಸರ್ ಗರಡಿ, ಅವ್ರು ಇವ್ರಿಗೆ ಸ್ಪಾನ್ಸರ್ ಮಾಡ್ತಾರೆ. ಆ ಜಿಮ್ಮನ್ನು ಇವ್ರು ಎಲ್ಲ ಕಡೆ ಹೋಗಿ ರೆಪ್ರೆಸೆಂಟ್ ಮಾಡಬೇಕು. ಅಂದರೆ ಈ ಜಿಮ್ ಅವ್ರು ಇವಾಗ ನಾನೇ ಬಾಸ್ ಅಂದರೆ ನನ್ನ ಕೆಳಗಡೆ ಇವಾಗ ಒಂದಿಷ್ಟು ಆಯ್ತಪ್ಪ ಕಾಂಟ್ರಾಕ್ಟ್ ಬರೀ 5 ವರ್ಷ ನನ್ನ ಜೊತೆಗೆ ಇರ್ತದ್ಯಾ, ಈ ಥರ ಒಳ್ಳೆ ಫೈಟ್ರಿನು ನನ್ನ ಅಂಡರಲ್ಲಿ 5 ವರ್ಷ ಅವನು ಫೈಟ್ ಮಾಡ್ತಾನೆ. ಸೊ ಆ ಥರದ್ದು ಅಲ್ಲಿ ಕಾಂಟ್ರಾಕ್ಟ್ ಥರ ಇರುತ್ತೆ. ಸೊ ಅಲ್ಲಿ ಡಿಫಿಕಲ್ಟ್ ಲೈಫ್, ಅಷ್ಟು ಈಸಿ ಇಲ್ಲ ಅಲ್ಲಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.